ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀರೀಸ್ ನ 3ನೇ ಸೀಸನ್ ನ ನೋಡೋಕೆ ಶುರು ಮಾಡೋಣ. ಈ ವಿಡಿಯೋಲಿ ಮೊದಲ 2 ಎಪಿಸೋಡ್ಸ್ ನ ಕಥೆಯನ್ನ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ 2 ಸೀಸನ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರಮ್ ಸೀಸನ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ನಿಮಗೆ ಸಿಗುತ್ತೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ನಾವು ನೋಡಿದ್ವಿ ಟಬಿತಾ ಟೌನ್ ಇಂದ ಹೊರಗೆ ಬಂದಿದ್ದಾಳೆ, ಅದು ವಿಕ್ಟರ್ ನ ಸಹಾಯದಿಂದ. ಮೊದಲು ಆ ಗ್ಲಾಸ್ ಬಾಟಲ್ ಗಳನ್ನ ನೇತಾಕಿರೋ ಫಾರ್ ಅವೇ ಟ್ರೀ ಒಳಗೆ ಹೋಗಿ ಅಲ್ಲಿಂದ ಸೀದಾ ಲೈಟ್ ಹೌಸ್ ಗೆ ಬಂದಿದ್ದಾಗ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದು ಟಬಿತಾನ ಲೈಟ್ ಹೌಸ್ ಇಂದ ಕೆಳಗೆ ತಳ್ಳಿಬಿಡ್ತಾನೆ. ಇಲ್ಲಿ ಪ್ರಜ್ಞೆ ತಪ್ಪಿದ ಟಬಿತಾಗೆ ಎಚ್ಚರಿಕೆ ಆಗೋದು ಟೌನ್ ನ ಹೊರಗೆ ಒಂದು ಹಾಸ್ಪಿಟಲ್ ಅಲ್ಲಿ. ಯಾವ ಸಿಟಿ ಇದು, ಟಬಿತಾ ಇಲ್ಲಿಗೆ ಯಾಕೆ ಬಂದ್ಲು, ಬಂದ ಉದ್ದೇಶ ಏನು, ವಾಪಸ್ ಏನಾದ್ರೂ ಟೌನ್ ಗೆ ಹೋಗೋಕಾಗುತ್ತಾ, ಈ ಎಲ್ಲಾ ಪ್ರಶ್ನೆಗಳಿಗೆ ಈ ಸೀಸನ್ ಅಲ್ಲಿ ನಾವು ಉತ್ತರ ಸಿಗುತ್ತಾ ನೋಡೋಣ. ಮತ್ತೆ ಟೌನ್ ಅಲ್ಲೂ ಅಷ್ಟೇ ತುಂಬಾನೇ ವಿಷಯಗಳು ಈಗ ಹೊಸದಾಗಿ ನಡೀತಾ ಇದ್ದಾವೆ. ಮೊದಲು ಯಾವಾಗ್ಲೂ ಈ ತರ ಘಟನೆಗಳು ಆಗೇ ಇರ್ಲಿಲ್ಲ, ಆ ರೀತಿ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ. ಸೊ ಸೀಸನ್ 3 ಅಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಆಲ್ರೆಡಿ ಇರೋ ಪ್ರಶ್ನೆಗಳ ಲಿಸ್ಟ್ಗೆ ಇನ್ನೆಷ್ಟು ಪ್ರಶ್ನೆಗಳು ಆಡ್ ಆಗ್ತವೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಹಾಸ್ಪಿಟಲ್ ಅಲ್ಲಿ ಇರೋ ಟಬಿತಾ ಡಾಕ್ಟರ್ಗೆ ಯಾವ ಊರಿದು ಅಂತ ಕೇಳಿದಾಗ ನಮಗೆ ಗೊತ್ತಾಗುತ್ತೆ USA ಅಲ್ಲಿರೋ ಮೇನ್ ರಾಜ್ಯದ ಕ್ಯಾಮ್ಡನ್ ಟೌನ್ಗೆ ಟಬಿತಾ ಬಂದಿದ್ದಾಳೆ. ಟಬಿತಾ ಡಾಕ್ಟರ್ ಕೇಳಿದ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ, ಸತ್ಯ ಹೇಳಿದ್ರೆ ಇವರು ನಂಬಲ್ಲ ಅಂತ ಕೂಡ ಟಬಿತಾಗೆ ಗೊತ್ತು. ಡಾಕ್ಟರ್ ಪೊಲೀಸ್ ಅವ್ರನ್ನ ಕರೆದಿದ್ದಾರೆ ಅಂತ ಗೊತ್ತಾಗಿ ಯಾರು ಇಲ್ಲದೆ ಇರೋದನ್ನ ನೋಡಿ ತನ್ನ ಬಟ್ಟೆಯನ್ನ ಹಾಕೊಂಡು ವಿಕ್ಟರ್ ಕೊಟ್ಟಿರೋ ಲಂಚ್ ಬಾಕ್ಸ್ ತಗೊಂಡು ಹಾಸ್ಪಿಟಲ್ ಇಂದ ಸರಿಯಾದ ಸಮಯಕ್ಕೆ ಎಸ್ಕೇಪ್ ಆಗ್ತಾಳೆ. ಯಾಕಂದ್ರೆ ಪೊಲೀಸ್ ಅವರು ಕೂಡ ಹಿಂದೆನೆ ಹಾಸ್ಪಿಟಲ್ಗೆ ಬಂದ್ರು. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಟಬಿತಾ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇವಳಿಗೆ ಕಾಣಿಸ್ಕೊಂತಾನೆ. ಇವನನ್ನ ಫಾಲೋ ಮಾಡ್ಕೊಂಡು ಬಂದ್ರು, ಕೊನೆಗೂ ಅವನು ಸಿಗೋದೇ ಇಲ್ಲ. ನಂತರ ಒಬ್ಳು ಹುಡುಗಿ ಹತ್ರ ಟಬಿತಾ ಫೋನ್ ಇಸ್ಕೊಂಡು ತನ್ನ ತಾಯಿಗೆ ಕಾಲ್ ಮಾಡಿ ಮಾತಾಡ್ತಾಳೆ. ಇವಳ ತಾಯಿ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಟಬಿತಾ ಮತ್ತೆ ಇವಳ ಫ್ಯಾಮಿಲಿ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಪೊಲೀಸ್ ಅವರು ಕೂಡ ಟಬಿತಾ ಅನ್ನ ಹುಡುಕ್ತಾ ಇದ್ದಾರೆ. ಟೌನ್ ನ ಬಗ್ಗೆ ಎಲ್ಲಾ ವಿಷಯ ಹೇಳಿದ್ರು ಯಾರು ನಂಬಲ್ಲ. ಮೊದ್ಲು ಅನ್ಕೊಳ್ಳೋದೇ ಇವಳ ತಲೆ ಸರಿ ಇಲ್ಲ ಅಂತ. ಅದಕ್ಕೆ ತನ್ನ ತಾಯಿಗೂ ಕೂಡ ಯಾವುದೇ ವಿಷಯ ಹೇಳ್ದೆ ನಾವು ಸೇಫ್ ಆಗಿ ಇದೀವಿ, ತಲೆ ಕೆಡ್ಸ್ಕೋಬೇಡಿ, ಇನ್ನ ಸ್ವಲ್ಪ ದಿನ ನಾನು ನಿಮ್ ಜೊತೆ ಮಾತಾಡೋಕ್ ಆಗಲ್ಲ ಅಂತ ಅಳ್ತಾ ಫೋನ್ ಇಡ್ತಾಳೆ. ಅದೇ ಇನ್ನೊಂದ್ ಕಡೆ ಟೌನ್ ಅಲ್ಲಿ ಟಬಿತಾನ ಹುಡ್ಕೊಂಡು ಈತನ್ ಒಬ್ನೇ ಕಾಡಿಗೆ ಹೋಗ್ಬಿಟ್ಟಿರ್ತಾನೆ. ಜಿಮ್, ಜೂಲಿ ಮತ್ತೆ ಕೆನಿ ಅವ್ರ ಅಮ್ಮ ಇವನನ್ನ ತುಂಬಾನೇ ಹುಡುಕ್ದಾಗ ಕೆನಿ ಅವ್ರ ಅಮ್ಮಂಗೆ ಈತನ್ ಸಿಗ್ತಾನೆ. ಇದರಿಂದ ಜಿಮ್ ಬೇಜಾರಾಗಿ ಟಬಿತಾಗೆ ಹೋಗೋಕ್ ನಾನ್ ಬಿಡ್ಲೇಬಾರ್ದಿತ್ತು, ನನ್ ಮಕ್ಕಳಿಗೆ ತಾಯಿ ಬೇಕು ಅಂತ ಹೇಳಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಕಾಡಿಗೆ ಅವಳನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೊರಟಾಗ ಬಾಯ್ಡ್ ತುಂಬಾನೇ ಅರ್ಥ ಮಾಡ್ಸೋಕೆ ನೋಡ್ತಾರೆ. ಕಾಡಿನಲ್ಲಿ ರಾತ್ರಿ ಹೊತ್ತು ನೀನು ಸೇಫ್ ಆಗಿರಲ್ಲ, ನಾನು ಸಾರಾ ಅಲ್ಲಿಂದ ಬದುಕಿ ಬಂದಿದ್ದೆ ಹೆಚ್ಚು, ಈಗ ನೀನು ಹೋಗಿ ನಿನ್ ಪ್ರಾಣ ಕಳ್ಕೊಂತೀಯ ಅಂದ್ರೂ ಕೇಳಲ್ಲ. ಅದಕ್ಕೆ ಕಾಡಿನಲ್ಲಿ ಯಾವ ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಎಲ್ಲಿಗೆ ಹೋದ್ರೆ ಏನ್ ಸಿಗುತ್ತೆ ಅಂತ ಜಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಬಾಯ್ಡ್. ನಾನು ಸಾರಾ ಲೈಟ್ ಹೌಸ್ ನ ನೋಡಿದ್ವಿ, ಆದ್ರೆ ಅಲ್ಲಿಗೆ ಹೋಗೋ ದಾರಿ ಯಾವುದು ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಟೆಂಟ್ ನ ಯಾರೋ ಎಳ್ಕೊಂಡು ಹೋಗಿದ್ರು ಲೈಟ್ ಹೌಸ್ ವರ್ಗೂ. ಹಾಗಾಗಿ ನೀನು ನನಗೆ ತಾಲಿಸ್ಮಾನ್ ಸಿಕ್ಕ ಜಾಗದಿಂದ ದಿನ ಟಬಿತಾನ ಹುಡ್ಕೋಕೆ ಶುರು ಮಾಡಿ ರಾತ್ರಿ ಆಗೋ ಅಷ್ಟೊತ್ತಿಗೆ ವಾಪಸ್ ತಾಲಿಸ್ಮಾನ್ ಇರೋ ಗುಹೆ ಒಳಗೆ ಬಾ, ಅವಾಗ ಸೇಫ್ ಆಗಿರ್ತೀಯ ಅಂತ ಹೇಳ್ತಾರೆ. ಆದ್ರೆ ಕೆನಿ ನಾನು ಜಿಮ್ ಜೊತೆ ಹೋಗ್ತೀನಿ, ನಾನು ನನ್ನ ಪೇರೆಂಟ್ಸ್ ನ ಕಳ್ಕೊಂಡಂಗೆ ಜೂಲಿ ಮತ್ತೆ ಈತನ್ ಕೂಡ ಕಳ್ಕೊಳ್ಳೋದು ಬೇಡ, ನಾನು ಜಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಬಾಯ್ಡ್ಗೆ ಇವನು ಹೋಗೋದು ಇಷ್ಟ ಇಲ್ಲ. ಆದ್ರೆ ಕೆನಿ ಹೇಗೋ ಮಾಡಿ ಬಾಯ್ಡ್ಗೆ ಕನ್ವಿನ್ಸ್ ಮಾಡ್ತಾನೆ. ಅದೇ ಜೇಡ್ ಅಂತೂ ಬಾರ್ ತುಂಬಾ ದಾರ ಕಟ್ಕೊಂಡು ಸಿಂಬಲ್ ನ ಅರ್ಥ ಏನು ಅಂತಾನೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾನೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ಜೇಡ್ ಸುರಂಗದ ಒಳಗೆ ಹೋಗಿದ್ದಾಗ ಮಕ್ಕಳ ಆತ್ಮ ಮತ್ತೆ ಸಿಂಬಲ್ ಎರಡು ಕಾಣಿಸಿತ್ತಲ್ಲ, ಹಾಗಾಗಿ ಆ ಸಿಂಬಲ್ ನ ಅರ್ಥ ಏನು ಅಂತ ಆ ಮಕ್ಕಳ ಆತ್ಮ ತನಗೆ ತಿಳಿಸೋಕೆ ನೋಡ್ತಿದ್ವು ಅನ್ಕೊಂತಾ ಇದ್ದಾನೆ ಜೇಡ್. ಇನ್ನ ಕಾಲೋನಿ ಹೌಸ್ ಅಲ್ಲಿ ಫಾತಿಮಾಗೆ ತನ್ನ ಪ್ರೆಗ್ನೆನ್ಸಿಯಲ್ಲಿ ಏನೋ ಸಮಸ್ಯೆ ಖಂಡಿತ ಆಗ್ತಾ ಇದೆ, ಹಾಗಾಗಿ ಗಂಟೆಗಟ್ಲೆ ಬಾತ್ರೂಮ್ ಅಲ್ಲಿ ವಾಮಿಟ್ ಮಾಡ್ತಾ ಇದ್ದಾಳೆ, ಊಟ ಸೇರ್ತಾ ಇಲ್ಲ. ನಂತರ ಕೆನಿ ಮತ್ತೆ ಜಿಮ್ ಇಬ್ರು ಕೂಡ ಕಾಡಿಗೆ ಹೊಡ್ತಾರೆ. ಕೆನಿ ಅವರ ಅಮ್ಮ ತಮ್ಮ ಮಗನಿಗೆ ಹುಷಾರಾಗಿರೋಕೆ ಹೇಳಿ ತಿನ್ನೋಕೆ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ. ಟೌನ್ ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಆಗಿದೆ, ಅದೇನು ಅಂತ ತೋರ್ಸೋಕೆ ಎಲಿಸ್ ಬಂದು ತನ್ನ ತಂದೆ ಬಾಯ್ಡ್ ನ ಕರ್ಕೊಂಡು ಕಾಲೋನಿ ಹೌಸ್ ಹತ್ರ ಬಂದಾಗ ಇಲ್ಲಿ ಇವರ ಬೆಳೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದ್ದಾವೆ, ಸೊಪ್ಪು ತರಕಾರಿ ಎಲ್ಲ ಕೊಳ್ತೋಗಿದ್ದಾವೆ. ಈಗ ಇವರ ಹತ್ರ ತಿನ್ನೋಕೆ ಏನು ಇಲ್ಲ, ಇರೋ ರೇಷನ್ ಒಂದ್2 ದಿನಕ್ಕೂ ಆಗಲ್ಲ, ತರಕಾರಿ ಬೆಳೆಯೋಕೆ ಆಗ್ಲಿಲ್ಲ ಅಂದ್ರೆ ಮಾನ್ಸ್ಟರ್ಸ್ ಇವರನ್ನ ಸಾಯಿಸೋದಿರ್ಲಿ, ಊಟ ಇಲ್ದೇನೆ ಇವರು ಸಾವನ್ನಪ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಕೆನಿ ಅವರ ಅಮ್ಮನ ಮನೆಗೆ ನುಗ್ತಾ ಇದ್ದಾರೆ. ಇಲ್ಲಿ ಬೇಸ್ಮೆಂಟ್ ಅಲ್ಲಿ ಕೆಲವೊಂದಷ್ಟು ರೇಷನ್ ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ರ್ಯಾಂಡಲ್ ಅಂತೂ ಕೊಟ್ಟಿಗೆಯಿಂದ ಒಂದು ಮೇಕೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಇದು ಈತನ್ನ ಫೇವ್ರೆಟ್ ಮೇಕೆ. ಹಾಗಾಗಿ ವಿಕ್ಟರ್ ಕೋಪದಲ್ಲಿ ತನ್ನ ಹತ್ರ ಇರೋ ಗನ್ ತೆಗೆದು ರ್ಯಾಂಡಲ್ಗೆ ಶೂಟ್ ಮಾಡೋಕೆ ನೋಡಿದಾಗ ಬಾಯ್ಡ್ ಬಂದು ವಿಕ್ಟರ್ಗೆ ಸಮಾಧಾನ
ಮಾಡಿ ರ್ಯಾಂಡಲ್ಗೆ ಬೈದು ಮೇಕೆಸ್ಕೊಂಡು ಕಳಿಸ್ತಾರೆ. ಈ ಪ್ರಾಣಿಗಳು ಹಾಲು ಮೊಟ್ಟೆ ಎಲ್ಲ ಕೊಡ್ತವೆ, ಇವುಗಳನ್ನ ಸಾಯಿಸಿ ತಿನ್ಬಿಟ್ರೆ ಆಮೇಲೆ ಏನ್ ಮಾಡ್ತೀಯ ಅಂತ. ನೆಕ್ಸ್ಟಿನಲ್ಲಿ ಕೆನಿ ಮತ್ತೆ ಜಿಮ್ ಟಬಿತಾನ ಹುಡುಕ್ತಾ ಕಾಡಿನಲ್ಲಿ ತುಂಬಾನೇ ಮುಂದೆ ಹೋದಾಗ ಒಂದು ಜಾಗದಲ್ಲಿ ವಿಚಿತ್ರವಾದ ಸ್ಟ್ಯಾಚುಗಳಿರೋದನ್ನ ನೋಡ್ತಾರೆ. ನೋಡೋಕೆ ವಾಮಾಚಾರಕ್ಕೆ ಬಳಸೋ ಗೊಂಬೆ ಇದ್ದಂಗಿದ್ದಾವೆ. ಮತ್ತೆ ಯಾರೋ ತುಂಬಾನೇ ವರ್ಷಗಳ ಹಿಂದೆ ವಾಸವಾಗಿದ್ದ ಜಾಗ ಕೂಡ ಇಲ್ಲಿ ಸಿಗುತ್ತೆ. ಮರದಿಂದ ಕಟ್ಟಿರೋ ಒಂದಷ್ಟು ಕ್ಯಾಬಿನ್ ಅಂದ್ರೆ ಸಣ್ಣ ಮನೆಗಳೆಲ್ಲ ಇಲ್ಲಿ ಇರೋದು ನೋಡಿದ್ರೆ ಯಾರೋ ಆದಿವಾಸಿ ಜನರು ಇಲ್ಲಿ ಮೊದಲು ಇದ್ರು ಅನ್ಸುತ್ತೆ. ಒಟ್ನಲ್ಲಿ ಜಿಮ್ ಇವತ್ತು ಇಲ್ಲೇ ಮನೆ ಒಳಗೆ ತಾಲಿಸ್ಮಾನ್ ನೇತಾಕೊಂಡಿದ್ದು ನಾಳೆ ಇಲ್ಲಿಂದ ಮುಂದೆ ಹೋಗೋಣ ಅಂತ ಕೆನಿಗೆ ಹೇಳ್ತಾನೆ. ಇನ್ನೊಂದ್ ಕಡೆ ಕ್ಯಾಮ್ಡನ್ ಅಲ್ಲಿ ಟಬಿತಾಗೆ ಮಾತಾಡೋಕ್ ಯಾರು ಇಲ್ಲ, ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಚರ್ಚ್ಗೆ ಬಂದಿದ್ದಾಗ ಫಾದರ್ ಹತ್ರ ಇವಳು ಸ್ವಲ್ಪ ವಿಷಯ ಹೇಳ್ಕೊಂತಾಳೆ, ಅಂದ್ರೆ ಟೌನ್ ನ ಬಗ್ಗೆ. ಆದ್ರೆ ಫಾದರ್ಗೂ ನಂಬಿಕೆ ಬರಲ್ಲ. ಇವಳಿಗೆ ಸಮಾಧಾನ ಆಗ್ಲಿ ಅಂತ ಸುಮ್ನೆ ಮಾತಾಡ್ತಾ ಇವಳ ಲಂಚ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಕೇಳ್ತಾರೆ. ಟಬಿತಾ ಲಂಚ್ ಬಾಕ್ಸ್ ನ ಓಪನ್ ಮಾಡಿ ಒಳಗೆ ಏನಿದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ವಿಕ್ಟರ್ ನ ಮನೆಯ ಅಡ್ರೆಸ್ ಇದೆ. ಈ ಲಂಚ್ ಬಾಕ್ಸ್ ಅಕಸ್ಮಾತ್ ಕಳೆದೋದ್ರೆ ಯಾರ್ದು ಅಂತ ಗೊತ್ತಾಗ್ಲಿ ಅಂತ ವಿಕ್ಟರ್ ಚಿಕ್ಕವನಿದ್ದಾಗ್ಲೇ ಇದನ್ನ ಬರ್ದಿರೋದು. ಹಾಗಾಗಿ ಟಬಿತಾ ತಕ್ಷಣ ಲಂಚ್ ಬಾಕ್ಸ್ ಅಲ್ಲಿ ಬರ್ದಿರೋ ಅಡ್ರೆಸ್ ನ ಹುಡ್ಕೊಂಡು ಹೊಡ್ತಾಳೆ. ಕೊನೆಗೂ ಇವಳು ವಿಕ್ಟರ್ ನ ಮನೆ ಹತ್ರ ಬಂದು ವೇಟ್ ಮಾಡ್ಬೇಕಾದ್ರೆ ಯಾರೊಬ್ಬ ವಯಸ್ಸಾದ ವ್ಯಕ್ತಿ ವಿಕ್ಟರ್ ನ ಮನೆ ಹತ್ರ ಹೋಗ್ಬೇಕಾದ್ರೆ ಟಬಿತಾಗೆ ಗೊತ್ತಾಯ್ತು ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ವಿಕ್ಟರ್ ಅವ್ರ ಅಪ್ಪ ಅಂತ. ಮತ್ತೆ ಟಬಿತಾ ತನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಲಂಚ್ ಬಾಕ್ಸ್ ನ ನೋಡಿ ಈ ಲಂಚ್ ಬಾಕ್ಸ್ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಟೌನ್ ಅಲ್ಲಿ ಕೆನಿ ಅವರಮ್ಮ ಡಾನಾ ಮತ್ತೆ ಬಾಯ್ಡ್ ತರಕಾರಿ ಬೆಳೆಯೋಕೆ ಏನ್ ಮಾಡೋದು, ಜನರ ಹೊಟ್ಟೆ ತುಂಬಿಸೋದು ಹೇಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಡಾನಾ ಹೇಳ್ತಾರೆ ಟೌನ್ ಅಲ್ಲಿರೋ ಮಣ್ಣು ವಿಷದ ರೀತಿ ಆಗೋಗಿದೆ, ಎಲ್ಲೂ ನಾವು ಬೆಳೆಗಳನ್ನ ಬೆಳೆಯೋಕಾಗ್ತಿಲ್ಲ ಅಂದಾಗ ಕೆನಿ ಅವರಮ್ಮ ಒಂದು ಐಡಿಯಾ ಕೊಡ್ತಾರೆ. ಬೇರೆ ಬೇರೆ ಜಾಗಗಳಲ್ಲಿ ಸಣ್ಣ ಬೆಳೆಗಳನ್ನ ಬೆಳೆಯೋಣ, ಆಗ ಯಾವ ಮಣ್ಣು ಫಲವತ್ತಾಗಿದೆ ಅಂತ ಗೊತ್ತಾಗುತ್ತೆ ಅಂದಾಗ ಆಯ್ತು ಹಾಗೆ ಮಾಡೋಣ, ಅಲ್ಲಿವರೆಗೂ ಪ್ರಾಣಿಗಳನ್ನೇ ನಂಬ್ಕೊಂಡಿರ್ಬೇಕು, ತಿಂಗಳಿಗೆ ಒಂದು ಪ್ರಾಣಿಯನ್ನಾದ್ರೂ ಕೊಲ್ಬೇಕಾಗುತ್ತೆ ಅಂತ ಮಾತಾಡ್ತಿರೋದನ್ನ ಈತನ್ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಕಾಡಿನಲ್ಲಿ ಕೆನಿ ಮತ್ತೆ ಜಿಮ್ ಒಂದು ಮನೆಯ ಒಳಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಯಾರೋ ಹೊರಗೆ ಓಡಾಡ್ತಿರೋ ಶಬ್ದ ಕೇಳಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಈ ಶಬ್ದ ನಿಂತೋಗುತ್ತೆ. ಜಿಮ್ ಈಗ ತುಂಬಾನೇ ಯೋಚನೆ ಮಾಡಿ ನಾವು ನಾಳೆ ಟೌನ್ಗೆ ವಾಪಸ್ ಹೋಗೋಣ, ಟಬಿತಾ ನನ್ನನ್ನ ನಂಬ್ಕೊಂಡು ಮಕ್ಕಳನ್ನ ನನ್ನ ಜೊತೆ ಬಿಟ್ಟೋಗಿದ್ದಾಳೆ, ನಾನು ಸತ್ತೋದ್ರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಇರಲ್ಲ ಅಂದಾಗ ಆಯ್ತು ಅಂತಾನೆ ಕೆನಿ. ಟೌನ್ ಅಲ್ಲಿ ಆಲ್ರೆಡಿ ಕತ್ತಲಾಗಿರೋದ್ರಿಂದ ಮಾನ್ಸ್ಟರ್ಗಳು ಏನೋ ಪ್ಲಾನ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಿದ್ದಾವೆ. ಹಾಗಾಗಿ ಎಲ್ಲಾ ಮಾನ್ಸ್ಟರ್ಸ್ ಮೊದಲು ಪ್ರಾಣಿಗಳನ್ನ ಕೊಟ್ಟಿಗೆಯಿಂದ ಹೊರಗೆ ಕಳಿಸ್ತಾರೆ. ಬಾಯ್ಡ್ ತಮ್ಮ ಆಫೀಸ್ ನ ಹೊರಗೆ ಹಸು ಕುರಿಗಳೆಲ್ಲ ಓಡಾಡ್ತಿರೋದನ್ನ ನೋಡಿ ಗಾಬರಿ ಆಗಿ ಇವುಗಳೇನಾದ್ರೂ ಹೊರಟೋದ್ರೆ ನಾವು ಬದುಕೋಕಾಗಲ್ಲ ಅಂತ ಬಾಯ್ಡ್ ತಾಲಿಸ್ಮಾನ್ ತಗೊಂಡು ಹೊರಗೆ ಬಂದು ಹಸುಗಳನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೊಡ್ತಾರೆ. ಇಲ್ಲೇ ಇದ್ದ ಜೇಡ್ ಕೂಡ ಇವ್ರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಹಿಂದೆನೆ ವಿಕ್ಟರ್ ಮತ್ತೆ ಕೆನಿ ಅವರ ಅಮ್ಮ ಕೂಡ ಹೊರಗೆ ಬಂದು ಪ್ರಾಣಿಗಳನ್ನ ಎಲ್ಲಿ ಸೇಫ್ ಆದ ಜಾಗ ಇದೆಯೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಹಸುಗಳದು, ಇವುಗಳನ್ನ ಎಲ್ಲಿ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸೈಜ್ ಜಾಸ್ತಿ ಇರೋದ್ರಿಂದ. ಹಾಗಾಗಿ ಕೆನಿ ಅವರಮ್ಮ ಮತ್ತೆ ಬಾಯ್ಡ್ ಹಸುಗಳನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಬಸ್ ಅಲ್ಲಿ ಇದ್ದ ರ್ಯಾಂಡಲ್ ಮಾನ್ಸ್ಟರ್ಗಳು ಬರ್ತಾ ಇರೋದನ್ನ ನೋಡಿ ಬಸ್ ನ ಹೆಡ್ಲೈಟ್ ನ ಆನ್ ಮಾಡಿ ಒಂದೇ ಸಮ ಹಾರ್ನ್ ಮಾಡ್ತಾ ಮಾನ್ಸ್ಟರ್ಗಳು ನಿಮ್ ಹಿಂದೆನೆ ಬರ್ತಾ ಇದಾವೆ ಅಂತ ಬಾಯ್ಡ್ ಮತ್ತೆ ಬೇರೆಯವ್ರಿಗೆಲ್ಲ ಸಿಗ್ನಲ್ ಕೊಡ್ತಾ ಇದ್ದಾನೆ. ಕೆನಿ ಅವರ ಮನೆಯಲ್ಲಿರೋ ಈತನ್ ಸುಮ್ನೆ ಇಲ್ದಲೆ ನಾನು ಮೇಕೆಯನ್ನ ಕಾಪಾಡ್ತೀನಿ ಅಂತ ಹೋಗಿ ಡೋರ್ ನ ಓಪನ್ ಮಾಡೇ ಬಿಡ್ತಾನೆ. ಡೋರ್ ಹತ್ರನೇ ಇದ್ದ ಮಾನ್ಸ್ಟರ್ಗೆ ಈತನ್ನೇ ಒಳಗೆ ಬರೋಕೆ ಇನ್ವಿಟೇಷನ್ ಕೊಟ್ಟಂಗಾಯ್ತು. ಹಾಗಾಗಿ ಮಾನ್ಸ್ಟರ್ ಒಳಗೆ ಬರುತ್ತೆ. ಜೂಲಿ ಈತನ್ನ ಕರ್ಕೊಂಡು ಹಿಂದೆ ಡೋರ್ ಇಂದ ಹೊರಗೆ ಬಂದಾಗ ಸಾರಾ ಇವರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ಮಾನ್ಸ್ಟರ್ಗಳು ಈಗ ತಮ್ಮ ನಿಜವಾದ ರೂಪಕ್ಕೆ ಬಂದು ಎಲ್ಲಾ ಕಡೆ ಜೂಲಿ ಈತನ್ನ ಹುಡುಕ್ಬೇಕಾದ್ರೆ ಇವರನ್ನ ರ್ಯಾಂಡಲ್ ನೋಡಿ ಇವ್ರಿಗೆ ಬಸ್ ಒಳಗೆ ಬರೋಕೆ ಹೇಳ್ತಾನೆ. ಕುರಿಗಳನ್ನ ವಿಕ್ಟರ್ ಬಾರ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಹಸುಗಳು ಮೆಲ್ಲುಗೆ ಓಡಾಡ್ತಿರೋದ್ರಿಂದ ಒಂದು ಮಾನ್ಸ್ಟರ್ ಜೇಡ್ ಹಿಡ್ಕೊಂಡಿರೋ ಹಸು ಹತ್ರ ಬಂದು ಇದನ್ನ ಸಾಯಿಸ್ಬಿಡುತ್ತೆ. ಜೇಡ್ ಹೆದರ್ಕೊಂಡು ಶಾಕ್ ಆಗಿ ನಿಂತಿದ್ದಾಗ ವಿಕ್ಟರ್ ಜೇಡ್ ನ ಕಾಪಾಡಿ ಬಾರ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಉಳ್ದಿರೋದು ಕೆನಿ ಅವರಮ್ಮ ಮತ್ತೆ ಬಾಯ್ಡ್. ಇವರು ಹಸುಗಳನ್ನ ಕೊಟ್ಟಿಗೆ ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನ ಹಾಕಿ ತಾಲಿಸ್ಮಾನ್ ನೇತಾಕ್ತಾರೆ. ಆದ್ರೆ ಇವರು ಮಾನ್ಸ್ಟರ್ಗಳು ಪ್ಲಾನ್ ಮಾಡಿ ಬೀಸಿರೋ ಬಲೆ ಒಳಗೆ ಸಿಗಾಕೊಂಡ್ ಬಿಟ್ಟಿದ್ದಾರೆ. ಈ ಕೊಟ್ಟಿಗೆ ಒಳಗೆ ಮೊದ್ಲೇ ಮಾನ್ಸ್ಟರ್ಗಳು ಇವರು ಬರೋದನ್ನೇ ಕಾಯ್ತಾ ಇದ್ದಾವೆ. ಪ್ರಾಣಿಗಳನ್ನ ಬಿಟ್ರೆ ಅವುಗಳನ್ನ ವಾಪಸ್ ಕರ್ಕೊಂಡ್ ಬಂದೇ ಬರ್ತಾರೆ ಅಂತಾನೆ ಈ ಪ್ಲಾನ್ ಮಾಡಿರೋದು ಮಾನ್ಸ್ಟರ್ಸ್. ಮಾನ್ಸ್ಟರ್ಗಳು ಬಾಯ್ಡ್ ನ ಹಿಡ್ಕೊಂಡು ಇವರ ಕೈಗೆ ಹ್ಯಾಂಡ್ ಕಫ್ಸ್ ಹಾಕಿ ಕಟ್ಟಾಕ್ತಾರೆ. ಇವರ ಮುಂದೆನೆ ಈಗ ಕೆನಿ ಅವರ ಅಮ್ಮನ್ನ ಟಾರ್ಚರ್ ಕೊಟ್ಟು ಕೊಲ್ಲೋಕೆ ಶುರು ಮಾಡ್ತಾರೆ. ಕೆನಿ ಅವರ ಅಮ್ಮ ಮತ್ತೆ ಬಾಯ್ಡ್ ಇಬ್ರು ಎಷ್ಟೇ ಬೇಡ್ಕೊಂಡ್ರು ಬಿಡಲ್ಲ. ಬಾಯ್ಡ್ ಹೇಳ್ತಾರೆ ನನ್ನನ್ನ ಬೇಕಾದ್ರೆ ಸಾಯಿಸಿ, ಅವರನ್ನ ಏನು ಮಾಡ್ಬೇಡಿ ಅಂತ. ಆದ್ರೆ ಒಂದು ಮಾನ್ಸ್ಟರ್ ಹೇಳುತ್ತೆ ಈ ಜಾಗ ಏನೇ ಮಾಡಿದ್ರು ನಿನ್ನನ್ನ ಕುಗ್ಸೋಕಾಗಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೋಡ್ತೀವಿ ನೀನು ಹೇಗೆ ಕುಗ್ಗಲ್ಲ ಅಂತ ಹೇಳಿ ಕೆನಿ ಅವರ ಅಮ್ಮನ್ನ ಸ್ವಲ್ಪ ಸ್ವಲ್ಪನೇ ಗಾಯಗೊಳಿಸಿ ತುಂಬಾನೇ ಭಯಾನಕವಾಗಿ ಸಾಯಿಸ್ತವೆ ಮಾನ್ಸ್ಟರ್ಸ್. ಅದು ಬಾಯ್ಡ್ ಮುಂದೆನೆ ಇದೆಲ್ಲ ನಡೀತಿದ್ರು ಬಾಯ್ಡ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಮುಂದಿನ ದಿನ ಜೇಡ್ ಬಾಯ್ಡ್
ಬಾಯ್ಡ್ ಮತ್ತೆ ಕೆನಿ ಅವರಮ್ಮಂಗೆ ಏನಾಯ್ತು ಅಂತ ನೋಡೋಕೆ ಓಡ್ ಬಂದಾಗ ಕೆನಿ ಅವರಮ್ಮನ ಡೆಡ್ ಬಾಡಿ ನೋಡಿ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಬಾಯ್ಡ್ ಇನ್ನು ಬದುಕಿರೋದ್ರಿಂದ ಇವರ ಕೈಗೆ ಹಾಕಿರೋ ಹ್ಯಾಂಡ್ ಕಫ್ಸ್ ನ ತೆಗಿತಾನೆ. ಮಾನ್ಸ್ಟರ್ಗಳು ಇದರ ಕೀಯನ್ನ ಬಾಯ್ಡ್ ನ ಶರ್ಟ್ ಜೇಬಲ್ಲೇ ಇಟ್ಟಿದ್ರು. ಇಡೀ ಟೌನ್ಗೆ ಅಡುಗೆ ಮಾಡಿ ಹಾಕ್ತಿದ್ದ ಕೆನಿ ಅವರಮ್ಮ ಈಗ ಸಾವನ್ನಪ್ಪಿರೋದ್ರಿಂದ ಟೌನ್ ನ ಜನರಿಗೆಲ್ಲ ತುಂಬಾನೇ ಬೇಜಾರಾಗಿದೆ. ಬಾಯ್ಡ್ ಮತ್ತೆ ಜೇಡ್ ಇವರನ್ನ ಅಂತ್ಯ ಸಂಸ್ಕಾರ ಮಾಡೋಕೆ ಅಂತ ಸದ್ಯಕ್ಕೆ ಅವರ ಬಾಡಿಯನ್ನ ತಗೊಂಡ್ ಬಂದು ಚರ್ಚ್ ಅಲ್ಲಿ ಇಡ್ತಾರೆ. ಈತನ್, ವಿಕ್ಟರ್, ಜೇಡ್ ಮತ್ತೆ ಡಾನಾ ಇವರೆಲ್ಲರಿಗಿಂತ ಜಾಸ್ತಿ ಆಘಾತಕ್ಕೆ ಒಳಗಾಗಿರೋರು ಬಾಯ್ಡ್. ಯಾಕಂದ್ರೆ ಕೆನಿ ಅವರಮ್ಮ ನರಳಾಡೋದನ್ನ ಕಣ್ಣಾರೆ ನೋಡಿದ್ದಾರೆ. ಈ ಕಡೆ ಕ್ಯಾಮ್ಡನ್ ಅಲ್ಲಿ ಟಬಿತಾ ವಿಕ್ಟರ್ ಅವರಪ್ಪ ಹೆನ್ರಿಗೆ ಮಾತಾಡಿಸ್ತಾ ಇದ್ದಾರೆ. ಹೇಗೆ ಇವರು ಆ ಟೌನ್ಗೆ ಹೋಗಿದ್ರು, ಅಲ್ಲಿ ಏನೇನಾಯ್ತು, ಅಲ್ಲೇ ಇರೋ ವಿಕ್ಟರ್ ಈ ಲಂಚ್ ಬಾಕ್ಸ್ ಕೊಟ್ಟಿದ್ದು ಅಂತೆಲ್ಲ. ಆದ್ರೆ ಹೆನ್ರಿ ನಂಬ್ತಿಲ್ಲ. ಅದಕ್ಕೆ ಇಂಟರ್ನೆಟ್ ಅಲ್ಲಿ ಜಿಮ್ ನ ಫ್ಯಾಮಿಲಿ ಮಿಸ್ಸಿಂಗ್ ಆಗಿರೋದು ಮತ್ತೆ ಬೇರೆ ಬೇರೆ ಫ್ಯಾಮಿಲಿ ಅವರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಂತ ನ್ಯೂಸ್ ಆರ್ಟಿಕಲ್ ಅಲ್ಲಿ ಇರೋದನ್ನೆಲ್ಲ ತೋರಿಸಿ ತಾನು ಹೇಳ್ತಿರೋದು ನಿಜ ಅಂತ ಪ್ರೂವ್ ಮಾಡೋಕೆ ನೋಡ್ತಾಳೆ. ಆದ್ರೆ ಹೆನ್ರಿಗೆ ಏನೇ ಮಾಡಿದ್ರು ನಂಬಿಕೆ ಬರ್ತಿಲ್ಲ. ಇದೆಲ್ಲ ನೀನೇ ಫೇಕ್ ಮಾಡಿರ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಟಬಿತಾ, ಇಲ್ಲ, ನಾನು ಆ ಟೌನ್ ಇಂದ ಹೊರಗೆ ಬರೋಕೆ ಹೆಲ್ಪ್ ಮಾಡಿದ್ದೆ ವಿಕ್ಟರ್. ಲೈಟ್ ಹೌಸ್ ಅಲ್ಲಿ ಮಕ್ಕಳು ಲಾಕ್ ಆಗಿದ್ದಾರೆ, ಅವರನ್ನ ಕಾಪಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ ಬಂದೆ. ನನಗೆ ಟೌನ್ ಅಲ್ಲಿ ಮಕ್ಕಳ ಆತ್ಮ ಎಲ್ಲ ಕಾಣಿಸ್ತಿದ್ವು ಅಂತಿದ್ದಂಗೆ ಹೆನ್ರಿ ಇವಳು ಹೇಳ್ತಾ ಇರೋದನ್ನ ನಂಬ್ತಾರೆ. ಯಾಕಂದ್ರೆ ಈ ವಿಷಯ ಎಲ್ಲ ಇವ್ರಿಗೂ ಕೂಡ ಮೊದ್ಲೇ ಗೊತ್ತು. ಹೇಗೆ ಅಂತ ಮುಂದೆ ನೋಡೋಣ. ಈ ಕಡೆ ಟೌನ್ ಅಲ್ಲಿ ಬಾಯ್ ಡಾನ್ ಆಗಿ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಪ್ರಾಣಿಗಳಿಗೋಸ್ಕರ ಮನುಷ್ಯರ ಪ್ರಾಣ ಒತ್ತೆ ಇಟ್ಟು ಅವುಗಳನ್ನ ಕಾಪಾಡೋಕೆ ಯಾಕೆ ಹೋದೆ ಅಂತ ಡಾನಾ ಹೇಳಿದಾಗ ಕೋಪದಲ್ಲಿ ಬಾಯ್ ಡಾನ್ ಆಗೆ ಬೈತಾರೆ. ಆದ್ರೆ ಡಾನ್ ಆಗೆ ಟೌನ್ ಅಲ್ಲಿ ಇರೋ ಜನರನ್ನ ಒಬ್ರಾದ್ಮೇಲೆ ಒಬ್ರು ಕಳ್ಕೊಂತಾ ಇರೋದನ್ನ ನೋಡಿ ಬೇಜಾರಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಕಾಲೋನಿ ಹೌಸ್ ಅಲ್ಲಿ ಫಾತಿಮಾ ಮತ್ತೆ ಬಾತ್ರೂಮ್ ಅಲ್ಲೇ ಕಾಲ ಕಳೀತಾ ಇದ್ದಾಳೆ, ಪದೇ ಪದೇ ವಾಮಿಟ್ ಆಗ್ತಾ ಇರೋದ್ರಿಂದ. ಆದ್ರೆ ಈಗ ವಾಮಿಟ್ ಜೊತೆಗೆ ಹಲ್ಲು ಕೂಡ ಉದುರುತ್ತಾ ಇದೆ. ಹಾಗಾಗಿ ಎಲಿಸ್ ಫಾತಿಮಾನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಕ್ರಿಸ್ಟಿ ಇಲ್ಲ, ಆದ್ರೆ ಮ್ಯಾರಿಯಲ್ಲೇ ಫಾತಿಮಾನ ಚೆಕ್ ಮಾಡಿದಾಗ ಇವಳು ವಾಮಿಟ್ ಮಾಡಿ ಮಾಡಿ ಊಟ ತಿಂಡಿ ಮಾಡದೆ ಅಪೌಷ್ಟಿಕತೆಯಿಂದ ಈ ರೀತಿ ಎಲ್ಲ ಆಗ್ತಿದೆ ಅಷ್ಟೇ. ಇವಳು ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಮ್ಯಾರಿಯಲ್. ಕಾಡಿಗೆ ಹೋಗಿದ್ದ ಜಿಮ್ ಮತ್ತೆ ಕೆನ್ನಿಗೆ ತಾವಿರೋ ಜಾಗದಲ್ಲೇ ಸ್ವಲ್ಪ ದೂರದಲ್ಲಿ ತುಂಬಾನೇ ತರಕಾರಿಗಳೆಲ್ಲ ಸಿಗುತ್ತೆ. ಈ ಗಿಡಗಳನ್ನೆಲ್ಲ ಇಲ್ಲಿ ಯಾರು ಹಾಕಿದ್ರು, ಹೇಗೆ ಬಂದ್ವು ಅಂತ ಗೊತ್ತಿಲ್ಲ. ಆದರೆ ಟೌನ್ಗೆ ಬೇಕಾಗುವಷ್ಟು ಇಲ್ಲೇ ಇದೆ ಅಂತ ಸದ್ಯಕ್ಕೆ ತಮ್ಮ ಬ್ಯಾಗ್ ಅಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ತರಕಾರಿಗಳನ್ನ ತುಂಬಿಕೊಂಡು ಇಬ್ರು ಟೌನ್ಗೆ ವಾಪಸ್ ಬರ್ತಾರೆ. ಆದ್ರೆ ಟೌನ್ ನ ಜನರಿಗೆ ಆಹಾರ ಸಿಕ್ತು ಅಂತ ಖುಷಿ ಪಡೋದ, ಕೆನಿಗೆ ನಡೆದಿರೋ ಘಟನೆಯ ಬಗ್ಗೆ ಹೇಳೋದ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಕೆನಿಗೆ ಗೊತ್ತಾಯ್ತು ಇಲ್ಲೇನೋ ಆಗಿದೆ ಅಂತ. ಮೊದ್ಲು ಹೋಗಿ ತನ್ನ ತಾಯಿಯನ್ನ ಕರೀತಾನೆ. ಅವರು ಎಲ್ಲೂ ಇಲ್ದೇ ಇರೋದನ್ನ ನೋಡಿ ಇವನ್ಗೆನೆ ಗೊತ್ತಾಯ್ತು ಏನಾಗಿದೆ ಅಂತ. ಡೈನರ್ ಅಲ್ಲಿ ಕುತ್ಕೊಂಡು ಕೆನಿ ತುಂಬಾನೇ ಅಳ್ತಾನೆ. ಮತ್ತೆ ಇವನನ್ನ ಸಮಾಧಾನ ಮಾಡೋಕೆ ಬಂದ ಕ್ರಿಸ್ಟಿಗೆ ಕೆನಿ ರಿಕ್ವೆಸ್ಟ್ ಮಾಡ್ಕೊಂತಾನೆ, ಇವನ ತಾಯಿಯ ಬಾಡಿಯನ್ನ ಸುಂದರವಾಗಿ ರೆಡಿ ಮಾಡು, ಅವರು ಅವರಾಗಿ ಕಾಣ್ಬೇಕು ಅಂದಾಗ ಕ್ರಿಸ್ಟಿ ಆಯ್ತು ಅಂತ ಚರ್ಚ್ಗೆ ಬಂದು ಜೇಡ್ ನ ಸಹಾಯದಿಂದ ಬಾಡಿಯನ್ನ ಎಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಸಾರಾ ತಂದ್ಕೊಟ್ಟ ಹೊಸ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಅಂತ್ಯ ಸಂಸ್ಕಾರಕ್ಕೆ. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ ಸ್ನೇಹಿತರೆ, ಟೌನ್ ನ ವೆದರ್ ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇದ್ದಕ್ಕಿದ್ದಂಗೆ ಹಿಮಪಾತ ಆಗ್ತಾ ಇದೆ. ಇಲ್ಲಿವರೆಗೂ ಅಂದ್ರೆ ವಿಕ್ಟರ್ ಇಲ್ಲಿ 40 ವರ್ಷ ಕಳೆದಿದ್ದಾನೆ, ಇವನೇ ಯಾವತ್ತು ಹಿಮಪಾತ ಆಗಿರೋದು ನೋಡೇ ಇಲ್ಲ. ಇನ್ನ ಬಾಯ್ಡ್ ನ ಕೈ ಕೂಡ ಮತ್ತೆ ಶೇಕ್ ಹಾಕೋಕೆ ಶುರು ಆಗಿದೆ. ಮಾರ್ಟಿನ್ ನ ಹುಳುಗಳು ತಮ್ಮ ದೇಹಕ್ಕೆ ಹತ್ತಿಸ್ಕೊಂಡ್ ಬಂದಿದ್ದಾಗ ಪಾರ್ಕಿನ್ಸನ್ಸ್ ಕಾಯಿಲೆಯ ಯಾವುದೇ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಮತ್ತೆ ಶುರು ಆಗ್ತಾ ಇದೆ. ಸೊ ಎಲಿಸ್ ಫಾತಿಮಾನ ಕಾಲೋನಿ ಹೌಸ್ಗೆ ಕರ್ಕೊಂಡ್ ಬಂದ್ಬಿಟ್ಟು ತಮ್ಮ ತಂದೆ ಹತ್ರ ಹೋದಾಗ ಫಾತಿಮಾ ಇಲ್ಲೇ ಕೊಳ್ತೋಗಿರೋ ತರಕಾರಿಗಳನ್ನ ನೋಡಿ ಯಾಕೋ ಇವಳಿಗೆ ಇದನ್ನ ತಿನ್ಬೇಕು ಅಂತ ಅನ್ಸುತ್ತೆ. ನಾರ್ಮಲ್ ಫುಡ್ ಅನ್ನ ನೋಡಿದ್ರೆ ಸಾಕು ಇವಳಿಗೆ ವಾಂತಿ ಬರ್ತಾ ಇತ್ತು. ಆದ್ರೆ ಈಗ ಈ ಕೊಳ್ತೋಗಿರೋ ತರಕಾರಿಯನ್ನ ಅಮೃತ ಅನ್ನೋ ತರ ಬರ್ಗೆಟ್ಟಂಗೆ ತಿಂತಾ ಇದ್ದಾಳೆ, ಅದು ಯಾರಿಗೂ ಕಾಣ್ದಂಗೆ. ಇನ್ನೊಂದ್ ಕಡೆ ಕ್ಯಾಮ್ಡನ್ ಅಲ್ಲಿ ಟಬಿತಾಗೆ ಹೆನ್ರಿ ತಮ್ಮ ಸೈಡ್ ನ ಸ್ಟೋರಿ ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿ ಮಿರಾಂಡಾಗೂ ಕೂಡ ನಿನ್ನ ರೀತಿನೇ ಮಕ್ಕಳ ಆತ್ಮಗಳು ಕಾಣಿಸ್ತಿತ್ತು, ಲೈಟ್ ಹೌಸ್ ಅಲ್ಲಿ ಕೂಡಾಕಿರೋ ಮಕ್ಕಳನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದ್ಲು. ಆ ಕೆಲಸಕ್ಕೆ ನನ್ನನ್ನೇ ಅವರು ಚೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ತನಗೆ ಕಾಣಿಸ್ತಿರೋ ದೃಶ್ಯಗಳನ್ನ ಪೇಂಟಿಂಗ್ ಮಾಡ್ತಿದ್ಲು ಅಂತ ಹೇಳಿ ಟಬಿತಾ ಅನ್ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬರ್ತಾರೆ. ಬೇಸ್ಮೆಂಟ್ ಅಲ್ಲಿ ಟೌನ್ ಗೆ ಸಂಬಂಧಿಸಿದ 100 ಪೇಂಟಿಂಗ್ಸ್ ಗಳಿದಾವೆ. ಟಬಿತಾಗೆ ಕಾಣ್ತಿರೋ ಆ ಮಕ್ಕಳ ಆತ್ಮ, ಜೇಡ್ಗೆ ಕಾಣಿಸಿದ್ದ ಸೈನಿಕ, ಡೈನರ್, ಲೈಟ್ ಹೌಸ್ ಮತ್ತೆ ಯೆಲ್ಲೋ ಕಲರ್ ಸೂಟ್ ಹಾಕಿರೋ ವ್ಯಕ್ತಿಯ ಚಿತ್ರವನ್ನ ಕೂಡ ಮಿರಾಂಡಾ ಬಿಡಿಸಿದಳೆ. ಈ ವ್ಯಕ್ತಿ ಯಾರು ಅಂತ ಸೀರೀಸ್ ಆಲ್ರೆಡಿ ನೋಡಿರೋರ್ಗೆ ಗೊತ್ತಾಗಿರುತ್ತೆ. ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಎಪಿಸೋಡ್ ನ ಲಾಸ್ಟ್ ಸೀನ್ ಅಲ್ಲಿ ಇವನು ಬರ್ತಾನೆ. ಮಿರಾಂಡಾ ಹೆನ್ರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ಲು. ಅದೇನಂದ್ರೆ ಮಿರಾಂಡಾ ಅನ್ನ ಮಾತ್ರ ಅಲ್ಲ, ಆ ಲೈಟ್ ಹೌಸ್ ಅಲ್ಲಿರೋ ಮಕ್ಕಳನ್ನ ಕಾಪಾಡೋಕೆ ಚೂಸ್ ಮಾಡಿದ್ದು. ಇವಳಿಗಿಂತ ಮುಂಚೆ ತುಂಬಾನೇ ಜನರಿಗೆ ಮಕ್ಕಳನ್ನ ಕಾಪಾಡೋ ಕೆಲಸ ಕೊಟ್ಟಿರ್ತಾರೆ. ಆದ್ರೆ ಯಾರ ಕೈಯಲ್ಲೂ ಲೈಟ್ ಹೌಸ್ ಅಲ್ಲಿ ಇರೋ ಮಕ್ಕಳನ್ನ ಕಾಪಾಡೋಕೆ ಆಗಿರಲ್ಲ. ಟೌನ್ ಅಲ್ಲೇ ಮಕ್ಕಳನ್ನ ಕಾಪಾಡೋಕೆ ಹೋಗೋಷ್ಟರಲ್ಲಿ ಸಾವನ್ನಪ್ಪಿರ್ತಾರೆ. ಆಮೇಲೆ ಮಿರಾಂಡಾ
ಮಿರಾಂಡಾನ ಸೆಲೆಕ್ಟ್ ಮಾಡಿದ್ರು. ಅವಳು ಕೂಡ ಸಾವನ್ನಪ್ಪಿದ ನಂತರ ಈಗ ಟಬಿತಾನ ಸೆಲೆಕ್ಟ್ ಮಾಡಿದ್ದಾರೆ. ಆದ್ರೆ ಟಬಿತಾನೇ ಯಾಕೆ ಅಂತ ಲಾಸ್ಟ್ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಈ ಸೀರೀಸ್ ನ ಮೇನ್ ಪ್ಲಾಟ್ ಅದೇ. ನಾವು ಮೊದಲು ಅನ್ಕೊಂಡಿದ್ದಂಗೆ ಇಲ್ಲೇನು ನಡೀತಿಲ್ಲ ಸ್ನೇಹಿತರೆ, ಅದರ ಬಗ್ಗೆ ಸೆಪರೇಟ್ ವಿಡಿಯೋ ಅಲ್ಲಿ ಮಾತಾಡೋಣ. ಇನ್ನ ಮಿರಾಂಡಾ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಚಿತ್ರವನ್ನ ಕೂಡ ಬಿಡಿಸಿದ್ದಾಳೆ. ಟೌನ್ಗೆ ವಾಪಸ್ ಬರೋಣ. ಇಲ್ಲಿ ಕೆನಿ ಆಲ್ಕೋಹಾಲ್ ನ ಬಾಟಲ್ ಗಟ್ಲೆ ತುಂಬಿಕೊಂಡು ಸುರಂಗದ ಒಳಗೆ ಹೋಗಿ ಮಾನ್ಸ್ಟರ್ ಗಳನ್ನ ಸುಟ್ಟಾಕ್ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಬಾಯ್ಡ್ ಇವನಿಗೆ ಅದು ಸೇಫ್ ಅಲ್ಲ ಅಂದ್ರು ಕೇಳದೆ ಇದ್ದಾಗ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೊರಡ್ತಾರೆ. ಆದ್ರೆ ಸುರಂಗದ ಹತ್ರ ಬಂದಾಗ ಬಾಯ್ಡ್ ಕೆನಿಗೆ ಹೇಳ್ತಾರೆ, ನಾವು ಒಳಗೆ ಹೋದ್ರೆ ಖಂಡಿತ ವಾಪಸ್ ಬರಲ್ಲ. ಅವತ್ತು ನಿನ್ ತಾಯಿ ಕೊಟ್ಟಿಗೆಯಲ್ಲಿ ಸಾಯೋಕ್ಕೂ ಮುಂಚೆ ಚೈನೀಸ್ ಭಾಷೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ಅಂತ. ಅವರು ಹೇಗೆ ಹೇಳಿದ್ರೋ ಅದನ್ನೇ ಬಾಯ್ಡ್ ರಿಪೀಟ್ ಮಾಡ್ತಾರೆ. ಇದನ್ನ ಕೇಳಿ ಕೆನಿ ತುಂಬಾನೇ ಅಳೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನ ತಾಯಿ ಬಾಯ್ಡ್ಗೆ ಈಗ ನನ್ ಮಗ ಒಬ್ನೇ ಆಗೋಗ್ತಾನೆ, ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಕೆನಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಬಾಯ್ಡ್ದು. ಕೆನಿ ಬದುಕ್ಬೇಕು ಅನ್ನೋ ಆಸೆ ಅವನ ತಾಯಿಗೆ ಇದ್ದಿದ್ರಿಂದ ಈಗ ಕೊನೆಗೂ ಕೆನಿ ಬಾಯ್ಡ್ ನ ಮಾತನ್ನ ಕೇಳಿ ಸುರಂಗದ ಒಳಗೆ ಹೋಗಲ್ಲ, ವಾಪಸ್ ಬರ್ತಾರೆ. ಚರ್ಚಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೆಡಿ ಆಗಿದೆ. ಇಡೀ ಟೌನ್ ನ ಜನರು ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ಆದ್ಮೇಲೆ ಬಾಯ್ಡ್ಗೂ ಇನ್ನು ಮಾನ್ಸ್ಟರ್ಸ್ ಮೇಲೆ ಕೋಪ ಇರೋದ್ರಿಂದ ಇಲ್ಲಿವರೆಗೂ ಕೆನಿಗೆ ಬುದ್ಧಿ ಹೇಳ್ತಿದ್ದವರು ಇವರೇ ಈಗ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಲ್ಲಿಸ್ಗೆ ಹೇಳ್ತಾರೆ, ನಾವು ಮಾನ್ಸ್ಟರ್ ನ ಹಿಡಿಯೋಣ ಅಂತ. ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸಾಧ್ಯ ಆಗದೆ ಇರೋ ಕೆಲಸವನ್ನ ಮಾಡೋಕೆ ಹೊರಟಿದ್ದಾರೆ ಬಾಯ್ಡ್. ಅದೇ ಜಿಮ್ ಮನೆಗೆ ವಾಪಸ್ ಬಂದಾಗ ಮತ್ತೆ ಫೋನ್ ರಿಂಗ್ ಆಗ್ತಾ ಇದೆ. ಭಯದಲ್ಲೇ ಜಿಮ್ ಫೋನ್ ನ ರಿಸೀವ್ ಮಾಡಿದಾಗ ಯಾರೋ ಒಬ್ಬ ಚಿಕ್ಕ ಹುಡುಗ ಮಾತಾಡಿ ಹೇಳ್ತಾ ಇದ್ದಾನೆ, ಅಪ್ಪ ನಾನು ಥಾಮಸ್ ಮಾತಾಡ್ತಾ ಇದ್ದೀನಿ ಅಂತ. ಆದ್ರೆ ಥಾಮಸ್ ಯಾರು ಅಂತ ನಮಗೆ ಗೊತ್ತೇ ಇದೆ ಸ್ನೇಹಿತರೆ, ಜಿಮ್ ನ ಸಾವನ್ನಪ್ಪಿರೋ ಮಗ. ಸೊ ಸ್ನೇಹಿತರೆ, ಮೊದಲ 2 ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ 3 ಎಪಿಸೋಡ್ ಸ್ನೇಹಿತರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮರಿದೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡಿ. ಇದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.